ಬೆಂಗಳೂರಿಂದ ನಾನು ಹೊರಟಿದ್ದು ನಮ್ಮ ಸ್ವಂತ ಊರಿಗೆ. ನನ್ಗೆ ಹೊಸಿಲ್ಲ, ಊಟ ಮಾಡಿ ಬಂದು ನಮ್ಗೆ ಊಟ ಬೇಡ. ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಹೊರಟಿದ್ದು ಮೆಟ್ರೋಯಿಂದ ನಮ್ಮ ಮೆಜೆಸ್ಟಿಕ್ಗೆ. ನಾನು ಮೆಟ್ರೋ ಹೇಳಿದ ತಕ್ಷಣ ವಾಕ್ ಮಾಡ್ಕೊಂಡು ಹೊರಟೆ 300 ಮೀಟರು ರೈಲ್ವೆ ಸ್ಟೇಷನ್ ಕಡೆ. ನಾನಿವಾಗ ಅಂಡರ್ಗ್ರೌಂಡ್ ಒಳಗಡೆಯಿಂದ ಪಾಸ್ ಆಗಿಬಿಟ್ಟು ರೈಲ್ವೆ ಸ್ಟೇಷನ್ ಹತ್ರ ಹೋಗಬೇಕು. ಆದರೆ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಪವರೇ ಇರಲಿಲ್ಲ, ಫುಲ್ ಕತ್ಲಾಗ್ಬಿಟ್ಟಿತ್ತು. ಮುಂಚೆ ಈ ಅಂಡರ್ಗ್ರೌಂಡ್ ಒಳಗಡೆಯಿಂದ ಬರಬೇಕಾದ್ರೆ ತುಂಬ ಸಮಸ್ಯೆ ಆಗ್ತಿತ್ತು. ಗೊತ್ತಿಲ್ಲದಿರೋ ಜನಕ್ಕೆಲ್ಲ ತುಂಬ ಮೋಸ ಮಾಡ್ತಿದ್ರು. ಇತ್ತೀಚೆಗೆ ಕಡಿಮೆ ಆಗಿದೆ. ನನ್ನ ಹತ್ರ ಕ್ಯಾಶ್ ಇರಲಿಲ್ಲ ಅಂತ ATMಗೆ ಹೋಗ್ಬಿಟ್ಟು ಕ್ಯಾಶ್ ತೊಗೊಂಡು ಟಿಕೆಟ್ ಕೌಂಟ್ರಿಗೆ ಹೋಗ್ಬಿಟ್ಟು ತೆಗ್ಸೋಣ ಅಂತ ಇದ್ದರೆ ಜನ ಮಾತ್ರ ಫುಲ್ ಕ್ರೌಡ್ ಆಗಿದ್ರು. ಟಿಕೆಟ್ಸ್ ತೊಗೊಳಕ್ಕೆ ಟಿಕೆಟ್ಸೇ ಸಿಗ್ತಾ ಇರಲಿಲ್ಲ. ಐ ಥಿಂಕ್ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ನೋಡ್ತಾ ಇರೋದು ಇಷ್ಟೊಂದು ಟಿಕೆಟ್ಸ್ಗೆ, ಜನರಲ್ ಟಿಕೆಟ್ಸ್ಗೆ ಇಷ್ಟೊಂದು ಜನ ಕ್ರೌಡ್ ಇರೋದು. ಬಟ್ ಫೈನಲಿ ಟಿಕೆಟ್ಸ್ ತೊಗೊಂಡು ಬಂದ್ಬಿಟ್ಟೆ ನಾನು. ಯಾವಾಗಲೂ ಈ ಟ್ರೈನು ರೆಗ್ಯುಲರಾಗಿ ಫಸ್ಟ್ ಪ್ಲಾಟ್ಫಾರ್ಮ್ ಬರೋದು, ಬಟ್ ಇವತ್ತು ಮಾತ್ರ ಸೆಕೆಂಡ್ ಪ್ಲಾಟ್ಫಾರ್ಮ್ ಬಂದಿದೆ. ಸ್ವಲ್ಪ ಜನಕ್ಕೆ ಗೊತ್ತಾಗಿರಲಿಲ್ಲ. ನಾನು ಟ್ರೈನ್ ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ಈ ಫುಡ್ ಸೇಲ್ ಮಾಡೋರ್ದು ನಾನು ಕ್ಲಿಪ್ ಹಾಕ್ತೀನಿ ನೋಡಿ. ಇವಾಗ ಇದನ್ನು ಯಾವ ಥರ ವರ್ತನೆ ಇದೆ ಅಂದರೆ, हमने फेंक दिया, वो खुद से खींचा नीचे को, मालूम है? वो खुद से फेंका, आप आपको गिराया नहीं गिराना, वो खुद से फेंका। हम क्या करना, बोलो उसको, क्या हमारा काम नहीं करना? हम यार सीटು ನಾನು ಅಲ್ಲಿಂದ ಇಟ್ಕೊಂಡು ಬಂದಿ ನಾನು ಸೀಟು ಊಟಕ್ಕೋಸ್ಕರ ಸೀಟ್ ಕೊಡ್ತೀನಿ. ನನ್ಗೆ ಹೊಸಿಲ್ಲ, ಊಟ ಮಾಡಿ ಬಂದು ನಮ್ಗೆ ಊಟ ಬೇಡ. ಈ ಫುಡ್ ಸೇಲ್ ಮಾಡೋರು ಏನು ಹೇಳ್ತಿದ್ದಾರೆ ಅಂದರೆ, ಅವ್ರದ್ದೊಂದು ಟೀಮ್ ಇದೆ ಫುಲ್ಲು. ಒಂದು ಡಬ್ಬಿಯಲ್ಲಿ ಏನಿಲ್ಲ ಅಂದರೂ ಒಂದು 4 ರಿಂದ 5 ಜನ ಇರ್ತಾರೆ. ಅವ್ರು ಸೀಟ್ ಹಿಡಿದ್ಬಿಟ್ಟು ಪಬ್ಲಿಕ್ ಬಂದರೆ ನೀವು ನಮ್ಮ ಹತ್ರ ಫುಡ್ ತೊಗೊಳ್ಳಿ, ಆದ್ರೇ ನಿಮ್ಗೆ ಸೀಟ್ ಕೊಡೋದು, ಇಲ್ಲಾಂದರೆ ಕೊಡೋಲ್ಲ ನಾವು, ನೀವು ಕೂತ್ಕೋಕೆ ಹೋಗಬೇಡಿ ಅಂತ. ಒಂದು ಮಗು ಕೂತಿತ್ತು, ಅದನ್ನು ಕೆಳಗಡೆ ತಳ್ಬಿಟ್ಟ. ತಳ್ಬಿಟ್ಟಾಗ ಪೇರೆಂಟ್ಸು ಇವ್ರ ಹತ್ರ ಮಾತಾಡಿದ್ರೆ ಅವ್ರಿಗೆ ಹಿಂಗೆ ಕೈ ಮಾಡಿಬಿಟ್ಟು ಹೊಡಿಯೋಕೆ ಹೋಗ್ತಾ ಇದ್ದಾನೆ ಇವನು. ಈ ಥರ ಮಾಡಿದ್ರೆ ಜನಕ್ಕೆ ಯಾವ ಥರ ಇದಾಗಬೇಡ ಹೇಳಿ. ಇದು ನಾನು ಹಿಡಿದಿರೋ ಸೀಟು, ನೀವೇನಕ್ಕೆ ಕೂತಿದ್ದಾರೆ ಇಲ್ಲಿ, ಬೇರೆ ಕಡೆ ಹೋಗ್ಬಿಟ್ಟು ಕೂತ್ಕೊಳ್ಳಿ ಅಂತ ಅವ್ರಿಗೆ ಹೇಳ್ತಿದ್ದಾನೆ. ಇವಾಗ ಊಟ ತೊಗೊಂಬಂದ್ಬಿಟ್ಟು ಕೊಟ್ಟಿದ್ದೆ ನೋಡಿ ಫೋರ್ಸ್ಫುಲ್ಲಿ ಜನಕ್ಕೆ. ಇವರಿಂದ ತುಂಬ ಪ್ರಾಬ್ಲಮ್ ಆಗ್ತಿದೆ ಪಬ್ಲಿಕ್ಕಿಗೆ. ಇಲ್ಲಿರೋ ಸ್ಥಳೀಯ ಪೊಲೀಸರಿಗೆ ಒಂದೇ ಒಂದು ರಿಕ್ವೆಸ್ಟು, ಆದಷ್ಟು ಬೇಗ ಈ ಇಶ್ಯೂನ ಸಾಲ್ವ್ ಮಾಡಿ ಅಂತ ಕೇಳ್ಕೊತೀನಿ. ಅಲ್ಲಿ ನಾನು ಬಂದು ರೀಚ್ ಆದೆ ನಮ್ಮ ವಾಡಿ ರೈಲ್ವೆ ಸ್ಟೇಷನ್ಗೆ. ಬೆಳಗಿನ ಜಾವ 5 ಗಂಟೆಗೆ ಸ್ಟೇಷನ್ ಇಳಿದ್ಬಿಟ್ಟು ನಾನು ಹೊರಟೆ ಮೇನ್ ರೋಡ್ ಹತ್ರ. ಮೇನ್ ರೋಡಿಂದ ನಾನು ಡೈರೆಕ್ಟಾಗಿ ಆಟೋ ಹತ್ಬಿಟ್ಟು ನಾನು ಹೊರಟೆ ನಮ್ಮೂರ ಕಡೆಗೆ. ನಮ್ಮೂರ ಒಳಗಡೆ ಎಂಟ್ರಿ ಆದ ತಕ್ಷಣ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ನೋಡಿಕೊಂಡು ಡೈರೆಕ್ಟಾಗಿ ನಮ್ಮಿರೋ ಒಳಗಡೆ ಎಂಟ್ರಿ ಕೊಟ್ಟೆ. ಇದು ನಮ್ಮ ಹೊಸ ಮನೆ, ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಇನ್ನೂ ತುಂಬ ಕೆಲಸ ಇದೆ, ಆದಷ್ಟು ಬೇಗ ಮುಗಿಸ್ಬೇಕಂತ ಇದ್ವಿ. ನಮ್ಮಪ್ಪ ಮೇಲೆ ಮಲಗಿದ್ದಾರೆ. ನಾನು ಬಂದ ತಕ್ಷಣ ಸೌಂಡ್ ಕೇಳ್ಬಿಟ್ಟು ಕರಿತಾ ಇದ್ದಾರೆ, ಮೇಲೆ ಬಂದು ಮಲ್ಕೋ ಅಂತ ಹೇಳ್ಬಿಟ್ಟು. ಕೀ ಓಪನ್ ಮಾಡಿಬಿಟ್ಟು ಬ್ಯಾಗೆಲ್ಲ ಒಳಗಡೆ ಇಟ್ಬಿಟ್ಟು ನಾನು ಹೊಟ್ಟೆ ಮೇಲೆ ಮಲ್ಗೋಕೆ. ಹಾಂ ಬರ್ತೀನಿ ಮಕ್ಕ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮೇಲೆ ಹೊರಟೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಮನೆ ಕಾಣಿಸ್ತು, ಬಟ್ ಅವನಿಗೆ ಗೊತ್ತಿಲ್ಲ ನಾನು ಸರ್ಪ್ರೈಸ್ ವಿಸಿಟ್ ಕೊಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಇದು ನನ್ನ ಫ್ರೆಂಡ್ ಮನೆ. ಆಲ್ಮೋಸ್ಟ್ 1 ಇಯರ್ ಮೇಲೆ ಆಯಿತು ಅನಿಸುತ್ತೆ ನಾವಿಬ್ಬರು ಮೀಟ್ ಆಗಿಬಿಟ್ಟು. ಬಟ್ ತುಂಬ ಖುಷಿ ಆಯಿತು ಇವತ್ತು. ಹಾಂ ಸರ್ಪ್ರೈಸ್ ಕೊಡ್ಬೇಕಂತಲೇ ಬಂದಿರೋದು. ಇವತ್ತು ಬಂದೆ ನೋಡಿ. ನಾವೆಲ್ಲ ಹೆಂಗಂದರೆ ರೆಗ್ಯುಲರಾಗೆಲ್ಲ ಕಾಲ್ ಮಾಡಲ್ಲ, ಮೆಸೇಜ್ ಮಾಡಲ್ಲ, ಸಿಕ್ಕಾಗ ಮಾತ್ರ ಖುಷಿಯಾಗಿರ್ತೀವಿ. ಬೆಂಗಳೂರಿಂದ ಬರಬೇಕಾದ್ರೆ ಕೆಲವೊಂದು ಬಟ್ಟೆ ಮನೆಯಲ್ಲೇ ಬಿಟ್ಬಿಟ್ಟು ಬಂದಿದೆ. ಹಾಗಾಗಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಸೇರಿಬಿಟ್ಟು ಇವಾಗ ಹೊರಟಿರೋದು ಬಟ್ಟೆ ಶಾಪ್ಗೆ. ಫೈನಲಿ ಬಟ್ಟೆ ಅಂಗಡಿಗೆ ಬಂದ್ಬಿಟ್ಟು ಬಟ್ಟೆ ಟ್ರಯಲ್ ಮಾಡಿ ತೊಗೊಂಡು ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಏರಿಯಾದಲ್ಲಿ ಏನು ಸ್ಪೆಷಲಪ್ಪ ಅಂದರೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಮಾಡ್ತಾ ಇರೋದು. ಎಲ್ಲ ಹುಡುಗರು ಲೈಸಿಮ್ ಹಾಕೋಕ್ಕೆ ತುಂಬ ಪ್ರಿಪೇರ್ ಆಗಿದ್ದಾರೆ. ಚಿಕ್ಕ ವಯಸ್ಸಲ್ಲಿ ನಾವು ಇದೇ ಥರ ಪ್ರಿಪೇರ್ ಆಗಿ ಲೈಸಿಮ್ ಆಗ್ತಾ ಇದ್ವಿ. चर्चा स्त्रीची गावभर, कुठे चर्चा स्त्रीची गावभर. हे आमचं भिन्न घर दादा, आमचं भिन्न घर.